ಶ್ರೀಗುರುಭ್ಯೋ ನಮಃ ಹರಿ ಓಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಪರಮ ಭಕ್ತರು, ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ವೇದಾಂತ ಪ್ರಸ್ಥಾನದ ಈ ಗ್ರಂಥಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಭಗವದ್ಗೀತೆಗೆ ಭಾಷ್ಯ, ಉಪನಿಷತ್ತುಗಳಿಗೆ ಭಾಷ್ಯ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಭಾಷ್ಯ. ಈ ಮೂರು ಕೂಡಿಕೊಂಡು ಶಾಂಕರ ಪ್ರಸ್ಥಾನತ್ರೆಯ ಭಾಷ್ಯಗಳು ಅಂತ ಪ್ರಸಿದ್ಧವಾಗಿ. ಇವುಗಳನ್ನು ಯಾರು ಅಧ್ಯಯನ ಮಾಡುತ್ತಾರೆಯೋ, ಗುರುಮುಖದಿಂದ ಸರಿಯಾಗಿ ವಿಚಾರವನ್ನು ತಿಳ್ಕೊಳ್ತಾರೋ ಅಂಥವರ ಹೆಸರು ಮುಮುಕ್ಷು ಜನಗಳು. ಭಾಷ್ಯಕಾರ ಶಂಕರರು ಸೂತ್ರ ಭಾಷ್ಯದಲ್ಲಿ 100 ವಾಕ್ಯವನ್ನು ಬರೆದಿದ್ದಾನೆ. ನಾನು ಈ ವಾಕ್ಯಗಳನ್ನೆಲ್ಲ ಸಂಗ್ರಹ ಮಾಡಿ ಒಂದು ಪುಸ್ತಕವನ್ನೇ ಬರೆದಿದ್ದೇನೆ. ಸೂತ್ರ ಭಾಷ್ಯ ಸಂವತ್ಸರ ಜನವರಿ 1ನೇ ತಾರೀಖಿನಿಂದ ಪ್ರಾರಂಭ ಮಾಡಿಕೊಂಡು ಡಿಸೆಂಬರ್ 31ನೇ ತಾರೀಖಿನವರೆಗೆ ಬರೀ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಿಂದ 366 ವಾಕ್ಯಗಳನ್ನು ತೆಗೆದುಕೊಂಡು ವಿವರಿಸಿದ್ದೇನೆ. ಇಷ್ಟವುಳ್ಳವರು ನೋಡಬಹುದು. ಸೂತ್ರ ಭಾಷ್ಯ ಸಂವತ್ಸರ, ಅದರಲ್ಲಿ 4ನೇ ಸೂತ್ರ ಓಂ ತತ್ವ ಸಮನ್ವಯಾತ್. ಆ ಸೂತ್ರಕ್ಕೆ ಸುಮಾರು 30 ಪುಟ ಬರೆದಿದ್ದಾರೆ ಭಾಷ್ಯ. ಅದ್ಭುತವಾಗಿದೆ, ಪರಮಾದ್ಭುತವಾಗಿದೆ. ಮುಮುಕ್ಷು ಜನಗಳಿಗೆ ಅದು ಜಾಂಗೀರ್ ಜಿಲೇಬಿ ಊಟದಂತೆ ಇದೆ. ನಾನು ಈ ದಿವಸ ಒಂದು ವಾಕ್ಯವನ್ನು ಆರಿಸಿಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ. ಯೋಸೌ ಉಪನಿಷತ್ಸ್ವೇವ ಅಧಿಗತಃ ಪುರುಷಃ ಅಸಂಸಾರೀ ಬ್ರಹ್ಮಸ್ವರೂಪಃ ಉತ್ಪಾದ್ಯಾದ್ಯ ಚತುರ್ವಿಧ ದ್ರವ್ಯವಿಲಕ್ಷಣಃ ಸ್ವಪ್ರಕರಣಸ್ಥಃ ಅನನ್ಯಶೇಷಃ ಪುರುಷಃ ನಾಸೌ ನಾಸ್ತಿ ನಾಧಿಗಮ್ಯತೆ ಇತಿ ವಾ ಶಕ್ಯಂ ವದಿತುಂ. ಒಂದು ಶಂಕರರ ಸಿಂಹಗರ್ಜನೆ, ವೀರಶಂಕರರ ಧೀರ ಸಂದೇಶವಿದು. ಉಪನಿಷತ್ತುಗಳಲ್ಲಿ ಎಂದರೆ ವೇದಾಂತಗಳಲ್ಲಿ ತಿಳಿಸಿರುವಂಥ ತತ್ವ ಆತ್ಮತತ್ವ. ವೇದಾಂತಗಳು ವೇದದ ಕೊನೆಯ ಭಾಗ. ವೇದಗಳಲ್ಲಿ ಕರ್ಮಗಳನ್ನು ಉಪಾಸನೆಗಳನ್ನು ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ. ವೇದಾಂತಗಳಲ್ಲಿ ಕೇವಲ ಆತ್ಮಜ್ಞಾನವನ್ನು ಮಾತ್ರ ಹೇಳಿದ್ದಾರೆ. ಪೂರ್ವ ಮೀಮಾಂಸಕರು
ಇದನ್ನು ನೋಡಿಬಿಟ್ಟು ವೇದಾಂತಗಳೆಲ್ಲವೂ ಕೂಡ ವೇದದಲ್ಲಿ ಊಷರ ಭೂಮಿ ಅಂತ ಮಾಡಿಬಿಟ್ರು. ತಪ್ಪು. ಉಪನಿಷತ್ತುಗಳಲ್ಲಿ ತಿಳಿಸಿರುವಂಥ ಪುರುಷನ ಹೆಸರು ಔಪನಿಷದ ಪುರುಷ. ಇವನು ಅಸಂಸಾರಿ, ಸಂಸಾರದ ಸೋಗಿಲ್ಲದವನು, ಸಂಸಾರದ ಸಂಬಂಧವಿಲ್ಲದೆ ಇರುವಂಥ ಪುರುಷ. ಸಂಸಾರವೆಂದರೇನು? ಜನ್ಮ, ಮರಣ, ರೋಗ, ರುಜಿನ, ಶೋಕ, ಮೋಹ, ಹಸಿವು, ಬಾಯಾರಿಕೆ. ಈ ಸಂಸಾರದ ಸಂಬಂಧವಿಲ್ಲದ ಅಸಂಸಾರಿಯಾದ ಆತ್ಮನನ್ನು ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇವನಿಗೆ ಹೆಸರು ಬ್ರಹ್ಮ. ಯಯೇವ ಅಸಂಸಾರಿ ಆತ್ಮ ಸಯೇವ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಬ್ರಹ್ಮ. ಯದೇವ ಬ್ರಹ್ಮ ಸಯೇವ ಅಸಂಸಾರಿ ಪುರುಷ. ಇವನಿಗೆ ಹೆಸರು ಬ್ರಹ್ಮ. ಇವನು ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯ ವಿಲಕ್ಷಣ. ಈ ಆತ್ಮನು ಉತ್ಪಾದ್ಯನಲ್ಲ, ಪ್ರಾಪ್ಯನಲ್ಲ, ಸಂಸ್ಕಾರ್ಯನೂ ಅಲ್ಲ, ವಿಕಾರ್ಯವೂ ಅಲ್ಲ. ಈ ಉತ್ಪಾದ್ಯಾದಿ ಚತುರ್ವಿಧ ಫಲ ಪ್ರಾಪ್ತಿಗಾಗಿ ಕರ್ಮ ಬೇಕು, ಉಪಾಸನೆ ಬೇಕು. ಬ್ರಹ್ಮಜ್ಞಾನದಿಂದ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನದಿಂದ ಉತ್ಪಾದ್ಯನೂ ಅಲ್ಲದಿರುವ, ಪ್ರಾಪ್ಯನೂ ಅಲ್ಲದಿರುವ, ಸಂಸ್ಕಾರ್ಯನೂ ಅಲ್ಲದಿರುವ, ವಿಕಾರ್ಯನೂ ಅಲ್ಲದೇ ಇರುವಂಥ ಬ್ರಹ್ಮಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬಹುದು. ಉತ್ಪಾದ್ಯಾದಿ ಚತುರ್ವಿಧ ದ್ರವ್ಯಗಳಿಗಿಂತ ವಿಲಕ್ಷಣನಾಗಿದ್ದಾನೆ. ಇವನು ಸ್ವಪ್ರಕರಣಸ್ಥ. ಸ್ವ ತನ್ನ ಪ್ರಕರಣದಲ್ಲಿದ್ದಾನೆ. ವೇದಾಂತಗಳೇ ಆತ್ಮನಿಗೆ ಪ್ರಕರಣ. ವೇದಾಂತಗಳಲ್ಲಿ ಆತ್ಮಸ್ವರೂಪವನ್ನು ತಿಳಿಸಿದ್ದಾರೆ. ಅನನ್ಯಶೇಷ. ಇಂಥ ಆತ್ಮನು ಯಾವುದಕ್ಕೂ ಅಧೀನವಲ್ಲ. ಕರ್ಮಗಳಿಗೆ ಅಧೀನದಲ್ಲ, ಉಪಾಸನೆಗಳಿಗೂ ಅಧೀನದಲ್ಲ. ಜಪ, ತಪ, ಹೋಮ, ಹವನ, ದಾನ, ಧರ್ಮ ಯಾವುದಕ್ಕೂ ಅಧೀನನಲ್ಲದೇ ಇರುವಂಥ ಸರ್ವತಂತ್ರ ಸ್ವತಂತ್ರನಾಗಿರುವ ಆತ್ಮ. ಇಂಥ ಆತ್ಮನನ್ನು ನಾಸ್ತಿ ಇತಿ ಇಲ್ಲ, ಆತ್ಮನನ್ನು ಉಪದೇಶದಲ್ಲಿ ಹೇಳಿಲ್ಲ. ಅಂಥ ಆತ್ಮನೇ ಇಲ್ಲ ಎಂದು ಹೇಳುವುದಕ್ಕಾಗಲಿ ಇರಬಹುದು, ಹೇಳಿರಬಹುದು. ಯಾರಿಗೂ ಕೂಡ ಇಂಥ ಬ್ರಹ್ಮಜ್ಞಾನ ಉಂಟಾಗುವುದಿಲ್ಲ ಎಂದಾಗಲಿ ಹೇಳಬಾರದು. ಎಂಥ ಮಾತು ನೋಡಿ. ಯಾರಿಗೂ ಬ್ರಹ್ಮಜ್ಞಾನವಾಗಿಲ್ಲ ಕಣ್ರಿ. ಎಲ್ಲಿ ಬ್ರಹ್ಮಜ್ಞಾನವಾಗುತ್ತೆ? ನಾನೇ ಬ್ರಹ್ಮ ಅಂತ ಯಾರು ತಿಳ್ಕೊತಾರೆ ಅಂತ ಹೇಳಬಾರ್ದು. ನಿಮಗೆ ಯೋಗ್ಯತೆ ಇಲ್ಲ ನೀವು ಉಪನಿಷತ್ತುಗಳಲ್ಲಿ ತಿಳಿಸಿದ್ದಾರೆ. ಅಂಥ ಆತ್ಮನನ್ನು ಅರ್ಥ ಮಾಡಿಕೊಳ್ಳುವಂಥ ಜನಗಳು ಇದ್ದಾರೆ. ಅಂಥವರು ಕೋಟಿಗೊಬ್ಬರಿರಬಹುದು, ಇಲ್ಲ ಅನ್ನಬಾರ್ದು. ಇಂಥ ಆತ್ಮನನ್ನು ಉಪನಿಷತ್ತುಗಳಲ್ಲಿ ಹೇಳಿಲ್ಲ. ಇಂಥ ಆತ್ಮನನ್ನು ಯಾರೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬಾರ್ದು. ಯಾಕೆ? ಸವಾ ಏಷಃ ನೇತಿ ನೇತ್ಯಾತ್ಮ ಇತಿ ಆತ್ಮಶಬ್ದಾತ್. ಉಪನಿಷತ್ತುಗಳಲ್ಲಿ ಈ ಆತ್ಮನನ್ನು ಕುರಿತು ವಾಲ್ಯೂಮ್ಸ್ ಗಟ್ಟಲೆ ಹೇಳಿದ್ದೆ. ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ಉಪನಿಷತ್ತಿನ ಮಾತು, ಬೃಹದಾರಣ್ಯಕೋಪನಿಷತ್ತಿನ ಮಾತು. ಆತ್ಮನೇ ಬ್ರಹ್ಮ, ಬ್ರಹ್ಮವೇ ಆತ್ಮ. ಬ್ರಹ್ಮವು ಅಭಯ, ಅಜರ, ಅಮರ, ಅಮೃತ, ಅದ್ವಯವಾಗಿದೆ. ಈ ಆತ್ಮನೇ ಬ್ರಹ್ಮ, ಬ್ರಹ್ಮವು ಅಭಯ ಸ್ವರೂಪವಾಗಿದೆ. ಯಾರು ಬೇಕಾದರೂ ಇಂಥ ಅಭಯವಾಗಿರುವ ಬ್ರಹ್ಮವನ್ನು ತಾನೆಂದು ತಿಳಿದುಕೊಂಡರೆ ಅಂಥವನು ಅಭಯಂ ಹಿಮೈ ಬ್ರಹ್ಮ ಭವತಿ ಎಂದು ಶ್ರುತಿ ಹೇಳ್ತಾ ಇದೆ. ಈ ಆತ್ಮನನ್ನು ವಿವರಿಸುವಾಗ ನೇತ್ಯಾತ್ಮ. ಆತ್ಮನ ಕರ್ತೃವಲ್ಲ, ಆತ್ಮನ ಭೋಕ್ತೃವಲ್ಲ, ಆತ್ಮನಲ್ಲಿ ಕ್ರಿಯಾಕಾರಕ ಫಲಗಳಿಲ್ಲ, ಆತ್ಮನ ಉತ್ಪಾದ್ಯನಲ್ಲ, ಪ್ರಾಪ್ಯನಲ್ಲ, ವಿಕಾರ್ಯನಲ್ಲ, ಸಂಸ್ಕಾರ್ಯವೂ ಅಲ್ಲ. ಇಂಥ ಆತ್ಮನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನಾಗಿದ್ದಾನೆ ಅಂತ ಶ್ರೀಜಿ ಬಾಯಿಬಿಟ್ಟು ಹೇಳ್ತಾ ಇದೆ. ಇಂಥ ಆತ್ಮನನ್ನು ಆತ್ಮನಶ್ಚ ಪ್ರತ್ಯಾಖ್ಯಾತುಮಶಕ್ಯತ್ವಾತ್ ಯಯೇವ ನಿರಾಕರ್ತ ತಸ್ಯೈವ ಆತ್ಮರ್ಥ. ಇಂಥ ಆತ್ಮನನ್ನು ಇಲ್ಲ, ಇಂಥ ನಿರ್ವಿಶೇಷನಾಗಿರುವ
ಅನನ್ಯ ಶೇಷನಾದ ಕರ್ಮಗಳಿಗೆ ಅಧೀನನಾಗದೇ ಇರುವಂಥ ಆತ್ಮ ಇಲ್ಲ ಎಂದು ಇವನನ್ನು ತಿರಸ್ಕಾರ ಮಾಡುವುದಕ್ಕೂ ಸಾಧ್ಯವಿಲ್ಲ. ಯಾವಾತನು ತಿರಸ್ಕಾರ ಮಾಡುತ್ತಿದ್ದಾನೆಯೋ ಅವನೇ ಆತ್ಮ. ಇಂಥ ಆತ್ಮಸ್ವರೂಪವನ್ನು ಉಪನಿಷತ್ತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇಂಥ ಆತ್ಮನನ್ನು ಪ್ರತಿಯೊಬ್ಬ ಮಾನವನೂ ಕೂಡ ಅರ್ಥ ಮಾಡಿಕೊಂಡರೆ ಆ ಆತ್ಮನೇ ನಾನು, ಅಹಂ ಬ್ರಹ್ಮಾಸ್ಮಿ ಎನ್ನುವ ರಹಸ್ಯವನ್ನು ಅರ್ಥ ಮಾಡಿಕೊಂಡರೆ ಅಂಥವನು ಮುಕ್ತನಾಗುತ್ತಾನೆ. ಬ್ರಹ್ಮಜ್ಞಾನದಿಂದ ಮೋಕ್ಷ ಗ್ಯಾರಂಟಿ ಎನ್ನುವ ಸಂದೇಶವನ್ನು ಭಗವತ್ಪಾದ ಶಂಕರಾಚಾರ್ಯರವರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಅನುಸಂಧಾನ ಮಾಡುತ್ತಾ ಕೋಟಿಗೊಬ್ಬ ಮುಮುಕ್ಷು, ಅಂಥ ಮುಮುಕ್ಷು ನಾನೇ ಎಂದು ತಿಳಿದುಕೊಂಡು ನಾವೆಲ್ಲರೂ ಬ್ರಹ್ಮಜ್ಞಾನದಿಂದ ಮುಕ್ತರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.